Hello everyone, welcome to my YouTube channel. In this particular video, let us check the internal check with regards to cash purchases. So first they have to check the supply of requisition. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಈ ತರ ಗೂಡ್ಸ್ ನಮಗೆ ಬೇಕಾಗುತ್ತೆ, ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋ ಒಂದು ರಿಕ್ವೆಸಿಷನ್ ಅನ್ನ ಕೊಡ್ಬೇಕಾಗತ್ತೆ ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ಯಾವ ಕ್ವಾಲಿಟಿ ಗೂಡ್ಸ್ ಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿ ಬೇಕು, ಯಾವ ಟೈಮ್ ಒಳಗಡೆ ರಾ ಮೆಟೀರಿಯಲ್ಸ್ ಬೇಕು ಅನ್ನುವಂಥದ್ದನ್ನೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಂದು ರಿಕ್ವಿಸಿಷನ್ ಅನ್ನ ಕಳಿಸ್ತಾರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ. ಸೊ ಪರ್ಚೇಸ್ ಆರ್ಡರ್, ನೆಕ್ಸ್ಟ್ ಇದನ್ನ ಪರ್ಚೇಸ್ ಆರ್ಡರ್ ಶುಡ್ ಬಿ ಗಿವನ್ ಇನ್ ರೈಟಿಂಗ್. ಸೊ ಇಟ್ ಶುಡ್ ಬಿ ಗಿವನ್ ಆನ್ ಪ್ರಿಂಟೆಡ್ ಅಂಡ್ ನಂಬರ್ಡ್ ಫಾರಮ್ಸ್. ಸೊ ನಂಬರಿಂಗ್ ಆಗಿ ಪ್ರಿಂಟೆಡ್ ಆಗಿ ಬರುತ್ತೆ, ಅದನ್ನ ಪರ್ಚೇಸ್ ಬುಕ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಪರ್ಚೇಸ್ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಈ ಪರ್ಚೇಸ್ ಆರ್ಡರ್ ಅನ್ನ ಬರೀತಾರೆ. ಸೊ ಕಾಪೀಸ್ ಆಫ್ ದಿ ಪರ್ಚೇಸ್ ಆರ್ಡರ್. ಸೊ ದೇರ್ ಬಿ 3 ಕಾಪೀಸ್ ಆಫ್ ದಿ ಪರ್ಚೇಸ್ ಆರ್ಡರ್. ಪರ್ಚೇಸ್ ಆರ್ಡರ್ ನ 3 ಕಾಪೀಸ್ ಮಾಡ್ಬೇಕಾಗತ್ತೆ. ಒನ್ ಸಪ್ಲೈಯರ್ಗೆ ಕಳಿಸ್ಬೇಕಾಗತ್ತೆ, ಸಪ್ಲೈ ಮಾಡ್ಬೇಕಾಗಿರೋದ್ರಿಂದ. ಸೆಕೆಂಡ್ ಒನ್ ಸ್ಟೋರ್ ಕ್ಲರ್ಕ್, ಯಾಕಂದ್ರೆ ರಾ ಮೆಟೀರಿಯಲ್ಸ್ ಎಲ್ಲ ಬಂದ್ಮೇಲೆ ಅದನ್ನ ಸ್ಟೋರ್ ಅಲ್ಲಿ ಇಡ್ತಾರೆ ಫಸ್ಟ್. ಸೊ ಸ್ಟೋರ್ ಕ್ಲರ್ಕಿಗೂ ಕೂಡ ಒಂದು ಕಾಪಿಯನ್ನ ಕಳಿಸ್ಬೇಕಾಗುತ್ತೆ. ಇನ್ನೊಂದು ಕಾಪಿಯನ್ನ ಪರ್ಚೇಸ್ ಡಿಪಾರ್ಟ್ಮೆಂಟ್ ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ರೈಟಿಂಗ್ ನೋಟ್. ಸೊ ಒನ್ಸ್ ಗೂಡ್ಸ್ ಎಲ್ಲ ಬಂದ್ಮೇಲೆ, ಏನೇನು ಆರ್ಡರ್ ಮಾಡಿರ್ತಿರೋ ಅದೆಲ್ಲ ಗೂಡ್ಸ್ ಬಂದ್ಮೇಲೆ ಅದನ್ನ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅವ್ರು ರಿಸೀವ್ ಮಾಡ್ಕೊಳ್ತಾರೆ. ಅಲ್ಲಿ ಇನ್ಸ್ಪೆಕ್ಷನ್ ಅನ್ನ ಮಾಡ್ತಾರೆ. ಕರೆಕ್ಟ್ ಕ್ವಾಂಟಿಟಿ ಬಂದಿದ್ಯಾ, ಕರೆಕ್ಟ್ ಕ್ವಾಲಿಟಿ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸೇ ಬಂದಿದ್ಯಾ ಅನ್ನೋದನ್ನೆಲ್ಲ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಏನೇನು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಬರೆದು ಒಂದು ಕಾಪಿಯನ್ನ ಕಳಿಸ್ತಾರೆ. ನೆಕ್ಸ್ಟ್ ಕಂಪ್ಯಾರಿಸನ್. ಸೊ ಗೂಡ್ಸ್ ರಿಸೀವ್ ನೋಟ್ ಅಂದ್ರೆ ಏನೇನು ಗೂಡ್ಸ್ ನ ರಿಸೀವ್ ಮಾಡ್ಕೊಂಡಿರ್ತಾರೋ ಅದನ್ನ ಗೂಡ್ಸ್ ರಿಸೀವ್ ನೋಟ್ ಅಂತ ಕರೀತಾರೆ. ಅದನ್ನ ಪರ್ಚೇಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಗೇನ್ ಅಲ್ಲಿ ಇನ್ನೊಂದ್ಸತಿ ಚೆಕ್ ಮಾಡುತ್ತೆ, ನಾವು ಆರ್ಡರ್ ಮಾಡಿರ್ತಕ್ಕಂಥ ಗೂಡ್ಸ್ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಚೆಕ್ ಮಾಡ್ತಾರೆ. ಸೊ ದಟ್ ವಿಲ್ ಬಿ ಡನ್ ಬೈ ದಿ ಪರ್ಚೇಸ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇನ್ವಾಯ್ಸ್ ಚೆಕಿಂಗ್. ಸೊ ದೆನ್ ದೇ ವಿಲ್ ಸೆಂಡ್ ದ ಇನ್ವಾಯ್ಸ್. ದಟ್ ಇನ್ವಾಯ್ಸ್ ಶುಡ್ ಬಿ ಚೆಕ್ ಪ್ರಾಪರ್ಲಿ. ಅದ್ರಲ್ಲಿ ಕರೆಕ್ಟ್ ಆಗಿ ಪ್ರೈಸ್ ಅನ್ನ ಹಾಕಿದಾರ, ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಹಾಕಿದಾರ, ನಾವು ಏನ್ ಗೂಡ್ಸ್ ಕಳ್ಸಿರ್ತಾರೋ ಅಷ್ಟಕ್ಕೆ ಮಾತ್ರ ಬಿಲ್ ಹಾಕಿದಾರ ಇಲ್ವಾ ಅಂತ ಹೇಳಿ ಇನ್ವಾಯ್ಸ್ ಚೆಕಿಂಗ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇನ್ಸ್ಪೆಕ್ಷನ್. ಬಿಫೋರ್ ಸ್ಟೋರಿಂಗ್ ದ ಗೂಡ್ಸ್, ಅದನ್ನ ಕರೆಕ್ಟ್ ಆಗಿ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ, ಸ್ಟೋರ್ಸ್ ಅಂತ ಇರುತ್ತೆ, ಆ ಸ್ಟೋರ್ಸ್ ಅಲ್ಲಿ ಅದನ್ನ ಇಡೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿರೋ ಕ್ವಾಲಿಟಿ ಬಂದಿದ್ಯಾ ಪ್ರಾಡಕ್ಟ್ಸ್ ಅಂತ ಹೇಳಿ ಅದನ್ನ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್. ಸಪೋಸ್ ಏನಾದ್ರು ಡಿಫೆಕ್ಟ್ ಪೀಸ್ ಬಂದಿದೆ, ಇಲ್ಲ ನಾವು ಆರ್ಡರ್ ಮಾಡಿರೋದು ಬಿಟ್ಟು ಬೇರೆ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ಕಳಿಸ್ತಾರೆ. ಪರ್ಚೇಸ್ ರಿಟರ್ನ್ಸ್ ನೆಲ್ಲ ವಾಪಸ್ ಕಳಿಸ್ತಾರೆ. ಅಗೇನ್ ಈ ಪರ್ಚೇಸ್ ರಿಟರ್ನ್ಸ್ ಕೂಡ ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಪ್ರಾಪರ್ ಆಗಿ ಅವರು ಎಂಟರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ವಾಯ್ಸ್ ರೆಕಾರ್ಡಿಂಗ್. ಸೊ ಆಫ್ಟರ್ ಎವ್ರಿಥಿಂಗ್ ಇಸ್ ಫೈನಲ್, ಎಲ್ಲ ಪ್ರಾಪರ್ ಆಗಿ ಆಗಿದೆ ಅಂದ್ರೆ ಆ ಇನ್ವಾಯ್ಸ್ ನ ಕೂಡ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪೇಮೆಂಟ್. So after everything is genuine, so payment has to be made to the supplier. The responsible officer should pass on the payments. So before signing the check ನ ಸೈನ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಗೂಡ್ಸ್ ರಿಸೀವ್ ಆಗಿದೆಯಾ ಇಲ್ವಾ ಅಂತ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಪ್ರಾಪರ್ ರೆಕಾರ್ಡ್. ಸೊ ಪರ್ಚೇಸ್ ಇಂದ ಹಿಡಿದು ಪೇಮೆಂಟ್ ಆಗೋವರೆಗೂ ಎಲ್ಲರೂ ಕೂಡ ಯಾರ್ಯಾರು ಅದನ್ನ ಪರ್ಚೇಸ್ ಆರ್ಡರ್ ಕೊಟ್ಟಿದ್ರು, ಯಾರು ಗೂಡ್ಸ್ ನ ರಿಸೀವ್ ಮಾಡ್ಕೊಂಡ್ರು, ಯಾರು ರಿಟರ್ನ್ಸ್ ನ ಫೈಲ್ ಮಾಡಿದ್ರು, ಎಲ್ಲವನ್ನು ಕೂಡ ಪ್ರಾಪರ್ ಆಗಿ ಸಿಗ್ನೇಚರ್ ತಗೊಂಡು ಎಲ್ಲರದ್ದು ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಕ್ರೆಡಿಟ್ ಪರ್ಚೇಸಸ್. ಸೊ ಕ್ರೆಡಿಟ್ ಪರ್ಚೇಸಸ್ಗೆ ಅಂತಾನೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರಬೇಕಾಗುತ್ತೆ, ಯಾಕಂದ್ರೆ ಮೋಸ್ಟ್ ಆಫ್ ದಿ ಫ್ರಾಡ್ಸ್ ಹ್ಯಾಪನ್ಸ್ ಇನ್ ಕ್ರೆಡಿಟ್ ಪರ್ಚೇಸಸ್. ಸೊ what are the functions? Again, that will be divided into 3 types. Assessment of requirements. So again, ಎಷ್ಟು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅನ್ನೋದು ಕೂಡ ನೋಡ್ಬೇಕು ಫಸ್ಟ್. ಎನ್ಕ್ವೈರಿ. ಸೊ ಎನ್ಕ್ವೈರ್ ಮಾಡ್ಬೇಕಾಗುತ್ತೆ, ಬೇರೆ ಬೇರೆ ಸಪ್ಲೈಯರ್ಸ್ ಇಂದ ಕೊಟೇಶನ್ಸ್ ನ ತಗೊಳ್ಬೇಕಾಗುತ್ತೆ. ಸೊ ಯಾವ್ದು ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೋ ಅಲ್ಲಿ ಆಪ್ಟ್ ಮಾಡಬೇಕು. ನೆಕ್ಸ್ಟ್ ಪ್ಲೇಸಿಂಗ್ ದ ಆರ್ಡರ್. ಆರ್ಡರ್ ನ ಪ್ಲೇಸ್ ಮಾಡಬೇಕು, ನಿಮ್ಗೆ ಸ್ಯಾಟಿಸ್ಫೈ ಆಯ್ತು, ಪ್ರೈಸ್ ಎಲ್ಲ ಓಕೆ ಅಂತ ಅಂದ್ರೆ ಆರ್ಡರ್ಸ್ ನ ಪ್ಲೇಸ್ ಮಾಡ್ತೀವಿ. ನೆಕ್ಸ್ಟ್ ರೆಸಿಪ್ಟ್ ಆಫ್ ಗೂಡ್ಸ್. ಒನ್ಸ್ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅವರು ಗೂಡ್ಸ್ ನೆಲ್ಲ ಡೆಲಿವರ್ ಮಾಡ್ತಾರೆ. ಸೊ ಬಂದಿರ್ತಕ್ಕಂಥ ಗೂಡ್ಸ್ ನ ಪ್ರಾಪರ್ ಆಗಿ ರೆಕಾರ್ಡ್ ಮಾಡಿ ಟೈಮ್ ಬಂದಾಗ ಅದರದ್ದು ಪೇಮೆಂಟ್ಸ್ ನ ಮಾಡ್ಬೇಕಾಗುತ್ತೆ. ದಟ್ ಇಸ್ ಅಗೇನ್ ದೇ ಹ್ಯಾವ್ ಟು ಚೆಕ್. ಇಟ್ ಇಸ್ ಸಿಮಿಲರ್ ಇರುತ್ತಿದೆ ಅದರಲ್ಲಿ. ನೆಕ್ಸ್ಟ್ ಇಂಟರ್ನಲ್ ಚೆಕ್ ಆಸ್ ರಿಗಾರ್ಡ್ಸ್ ಟು ಪರ್ಚೇಸ್ ರಿಟರ್ನ್ಸ್. ಸೊ there should be a proper system of control in regard to purchase returns, so that full credit may be ensured to the all goods return. ಸೊ ಪ್ರಾಪರ್ ಆಗಿ ಡಿಫೆಕ್ಟ್ ಆಗಿರೋ ಗೂಡ್ಸ್ ನೆಲ್ಲ ರಿಟರ್ನ್ಸ್ ಮಾಡ್ಬೇಕಾಗುತ್ತೆ.
ಸೊ ಸ್ಟೋರ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಯಾವ್ಯಾವೆಲ್ಲ ಗೂಡ್ಸ್ ನ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿ ಸ್ಟೋರ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಸೇಮ್ ಸ್ಟೇಟ್ಮೆಂಟ್ ಶುಡ್ ಬಿ ಸೆಂಟ್ ಟು ದಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ರಿಟರ್ನ್ಸ್ ಏನೇನು ಕಳಿಸಿದಾರೋ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಸೊ ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ಆ ಒಂದು ಸ್ಟೇಟ್ಮೆಂಟ್ ನ ಒರಿಜಿನಲ್ ಇನ್ವಾಯ್ಸ್ ಒಂದಿಗೆ ಕಂಪೇರ್ ಮಾಡಿ ಪರ್ಚೇಸ್ ರಿಟರ್ನ್ಸ್ ಬುಕ್ ಅಲ್ಲಿ ಅದನ್ನ ಎಂಟರ್ ಮಾಡ್ತಾರೆ. ಸೊ ಏನೇನೆಲ್ಲ ಗೂಡ್ಸ್ ನ ರಿಟರ್ನ್ಸ್ ಕಳಿಸಿದಾರಲ್ಲ ಅದನ್ನೆಲ್ಲ ಒರಿಜಿನಲ್ ಇನ್ವಾಯ್ಸ್ ನ ಆಲ್ರೆಡಿ ಬಿಲ್ ಏನ್ ಬಂದ್ಬಿಟ್ಟಿರುತ್ತಲ್ಲ ಅದೊಂದಲ್ಲಿಗೆ ಚೆಕ್ ಮಾಡಿ ಪರ್ಚೇಸ್ ರಿಟರ್ನ್ಸ್ ಏನಾರ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡ್ತಾರೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ. ನೆಕ್ಸ್ಟ್ ಆಲ್ ಗೂಡ್ಸ್ ರಿಟರ್ನ್ ಶುಡ್ ಬಿ ಎಂಟರ್ಡ್ ಇನ್ ದ ಗೂಡ್ಸ್ ಔಟ್ವರ್ಡ್ ಬುಕ್. ಸೊ ಏನಾದ್ರು ಪರ್ಚೇಸ್ ರಿಟರ್ನ್ಸ್ ಮಾಡಿದ್ದಾರೆ ಅಂದ್ರೆ ಅದನ್ನ ಗೂಡ್ಸ್ ಔಟ್ವರ್ಡ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಆ ಕ್ರೆಡಿಟ್ ನೋಟ್ ಶುಡ್ ಬಿ ಅಬ್ಟೈನ್ ಫ್ರಮ್ ದಿ ಸಪ್ಲೈಯರ್. ಸೊ ನಾವೇನೇನ್ ಗೂಡ್ಸ್ ರಿಟರ್ನ್ಸ್ ಮಾಡಿದ್ವೋ ಅದಕ್ಕೆ ಕ್ರೆಡಿಟ್ ನೋಟ್ ಅಂತ ಕೊಡ್ತಾನೆ ಸಪ್ಲೈಯರ್, ಆ ಕ್ರೆಡಿಟ್ ನೋಟ್ ನ ನಾವು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಕ್ರೆಡಿಟ್ ನೋಟ್ ನ ಇನ್ವಾಯ್ಸ್ ಇದಕ್ಕೆ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಸಪೋಸ್ ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಏನೇನ್ ಗೂಡ್ಸ್ ನ ರಿಟರ್ನ್ ಮಾಡಿರ್ತೀವಲ್ಲ ಅದರ ಅಮೌಂಟ್ ಎಲ್ಲ ಮೈನಸ್ ಮಾಡಿ ಮಿಕ್ಕಿರೋ ಅಮೌಂಟ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ವಿತ್ purchase returns. In my next video, we'll discuss about the internal check related to wage payments.